ಕರ್ನಾಟಕ ಪರಿಸರ ಪ್ರವಾಸೋದ್ಯಮ ಅಭಿವೃದ್ಧಿ ಮಂಡಳಿಯು ಅರಣ್ಯ ಇಲಾಖೆಯ ಸಹಯೋಗದಲ್ಲಿ ಜನವರಿ 9 ರಿಂದ 11ರವರೆಗೆ ಮಂಗಳೂರಿನಲ್ಲಿ 12ನೇ ಆವೃತ್ತಿಯ ಬರ್ಡ್ ಫೆಸ್ಟಿವಲ್ ಅಕ್ಕಿ ಹಬ್ಬವನ್ನ ಹಮ್ಮಿಕೊಂಡಿದೆ. ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ ಮಂಡಳಿಯ ಅಧ್ಯಕ್ಷೆ ಶಾಲೆಟ್ ಪಿಂಟೋ, ಯುವ ಜನರಲ್ಲಿ ವಿವಿಧ ಪಕ್ಷಿ ಪ್ರಭೇದಗಳ ಬಗ್ಗೆ ಜಾಗೃತಿ ಮೂಡಿಸುವಂತದ್ದು ಈ ಹಬ್ಬದ ಮುಖ್ಯ ಉದ್ದೇಶ. ಹಲವು ಪಕ್ಷಿ ಪ್ರಭೇದಗಳು ಅಳಿವಿನಂಚಿನಲ್ಲಿದೆ. 2018ರಲ್ಲಿ ಬಿ ರಮಾನಾಥ್ ರೈ ಅರಣ್ಯ ಸಚಿವರಾಗಿದ್ದಾಗ ಮಂಗಳೂರಿನಲ್ಲಿ ಹಕ್ಕಿ ಹಬ್ಬ ಆಯೋಜಿಸಲಾಗಿತ್ತು. ಈ ವರ್ಷದ ಉತ್ಸವದ ಉದ್ಘಾಟನೆಯು ಪಿಲಿಕುಳದ ಸ್ಕೌಟ್ಸ್ ಮತ್ತು ಗೈಡ್ಸ್ ಭವನದಲ್ಲಿ ನಡೆಯಲಿದೆ. ವಿಧಾನಸಭೆಯ ಸ್ಪೀಕರ್ ಯುಟಿ ಖಾದರ್, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ, ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಮತ್ತು ಇತರ ಗಣ್ಯರು ಭಾಗವಹಿಸಲಿದ್ದಾರೆ. ಈ ವರ್ಷದ ಹಕ್ಕಿ ಹಬ್ಬದ ಲಾಂಛನ ಜಿಲ್ಲೆಯ ಕರಾವಳಿಯಲ್ಲಿ ಕಂಡುಬರುವ ಬಿಳಿ ಹೊಟ್ಟೆಯ ಕಡಲಹದ್ದು ಆಗಿರುತ್ತದೆ ಎಂದು ತಿಳಿಸಿದರು. ಇನ್ನು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಆಂಟನಿ ಎಸ್ ಮರಿಯಪ್ಪ ಮಾತನಾಡಿ, ಅಕ್ಕಿ ಹಬ್ಬದಲ್ಲಿ ನಗರದ 4 ಕಾಲೇಜುಗಳ 180 ವಿದ್ಯಾರ್ಥಿಗಳು, ಪಕ್ಷಿ ತಜ್ಞರು ಸೇರಿದಂತೆ ಸುಮಾರು 250 ಮಂದಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ವಿವಿಧ ಪರಿಸರ ವ್ಯವಸ್ಥೆಗಳಲ್ಲಿ ಒಟ್ಟು 12 ಪಕ್ಷಿ ವೀಕ್ಷಣಾ ಪಥಗಳನ್ನು ಗುರುತಿಸಲಾಗಿದೆ ಎಂದು ತಿಳಿಸಿದರು. ಪ್ರತಿದಿನ 4 ಪಕ್ಷಿ ವೀಕ್ಷಣಾ ಅವಧಿಗಳಿರುತ್ತದೆ. ಪಾಲ್ಗೊಳ್ಳುವವರನ್ನ 10 ತಂಡಗಳಾಗಿ ವಿಂಗಡಿಸಲಾಗಿದ್ದು, ಪ್ರತಿ ತಂಡವು ಗುರುತಿಸಲಾದ ಎಲ್ಲಾ ಪಥಗಳನ್ನು ಸಂದರ್ಶಿಸಲಿದೆ. ಪ್ರತಿ ಅವಧಿಯ ಅನಂತರ ತಜ್ಞರೊಂದಿಗೆ ಸಂವಾದ ನಡೆಯಲಿದೆ ಎಂದು ಆಂಟನಿ ಮರಿಯಪ್ಪ ತಿಳಿಸಿದರು. ಇನ್ನು ಮಾನವ ವನ್ಯಜೀವಿ ಸಂಘರ್ಷದ ಬಗ್ಗೆ ಶಾಲೆಟ್ ಪಿಂಟೋ ಮಾತನಾಡಿ, ಮಂಡಳಿಯು ಶಾಲೆಗಳಲ್ಲಿ ಹಾವು ಕಡಿತ ತಡೆಗಟ್ಟುವಿಕೆ, ಹಾವುಗಳ ಸಂರಕ್ಷಣೆ ಮತ್ತು ಸುರಕ್ಷತಾ ಕ್ರಮಗಳ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದೆ. ತನ್ನ ಅಧಿಕಾರ ಅವಧಿಯಲ್ಲಿ ಪರಿಸರ ಪ್ರವಾಸೋದ್ಯಮ ಅಭಿವೃದ್ಧಿ ಮಂಡಳಿಯನ್ನ ಪುನಶ್ಚೇತನಗೊಳಿಸಲು ಬಯಸಿದ್ದೇನೆ. ಪ್ರಸಕ್ತ ಅರಣ್ಯ ಇಲಾಖೆಯ ನಿರ್ವಹಣೆಯಲ್ಲಿರುವ ಚಾಲನಾ ಪಥಗಳನ್ನ ಮತ್ತೆ ಮಂಡಳಿಯ ವ್ಯಾಪ್ತಿಗೆ ತರುವ ಉದ್ದೇಶವಿದೆ ಎಂದು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಂಡಳಿಯ ಪ್ರಕೃತಿ ತಜ್ಞ ರಾಹುಲ್, ಸಿಬ್ಬಂದಿ ಲಾವಣ್ಯ ಉಪಸ್ಥಿತರಿದ್ದರು. ನನ್ನ ಒಂದು ಜಿಲ್ಲೆಯಲ್ಲೇ ಈ ಒಂದು ಬರ್ಡ್ ಫೆಸ್ಟಿವಲ್ ಆಗಬೇಕು, ಪ್ರಥಮ ನನ್ನ ಈವೆಂಟ್ ಆದ ಕಾರಣ ಇಲ್ಲೇ ಮಾಡಬೇಕು ಎಂಬ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ಮಂಗಳೂರಿನ ಪಿಲಿಕುಳದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸ್ತೇನೆ. ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಗೆ ನಮ್ಮೊಂದಿಗೆ ನಮ್ಮ DCF ಅವರಾಗಿರುವ ಸನ್ಮಾನ್ಯ ಆಂಟನಿ ಮರಿಯಪ್ಪ ನಮ್ಮೊಂದಿಗಿದ್ದಾರೆ. ನಮ್ಮ ಬೋರ್ಡಿನ ನ್ಯಾಚುರಲಿಸ್ಟ್ ಆಗಿರುವ ರಾಹುಲ್ ಅವರಿದ್ದಾರೆ. ನಮ್ಮ ಸ್ಟಾಫ್ ಆಗಿರುವ ಲಾವಣ್ಯರವರು ನನ್ನೊಂದಿಗಿದ್ದಾರೆ. ತಾವೆಲ್ಲರೂ ಇದ್ದೀರಿ. ಈಗ ಕರಾವಳಿ ಉತ್ಸವದ ಅಂಗವಾಗಿ ಬೇರೆ ಬೇರೆ ಕಾರ್ಯಕ್ರಮಗಳು ನಡೀತಾ ಇದೆ ನಮ್ಮ ಜಿಲ್ಲೆಯಲ್ಲಿ. ತಾವು ಒಂದು ದಿನವೂ ಕೂಡ ನಿಮಗೆ ಪುರ್ಸೋತಿಲ್ಲ ರಿಪೋರ್ಟ್ ಮಾಡಲಿಕ್ಕೆ. ಅದರೊಂದಿಗೆ ಈ ನಮ್ಮ ಸರ್ಕಾರದ ಈ ಕಾರ್ಯಕ್ರಮ ದ 12th ಎಡಿಷನ್ ಆಫ್ ಬರ್ಡ್ ಫೆಸ್ಟಿವಲ್, ಎಲ್ಲರಿಗೂ ನಾನು ಇನ್ವಿಟೇಷನ್ಗಳನ್ನು ತಮ್ಮ ಮೇಲಿಗೆ ನಾನು ಕಳಿಸ್ಕೊಟ್ಟಿದ್ದೇನೆ. ಈ ಒಂದು ಕಾರ್ಯಕ್ರಮ ಬಹುಶಃ ತಮಗೆಲ್ಲರೂ ನೀವು ಇಂಟ್ರೆಸ್ಟ್ ಇರ್ಬೋದು. ನಿಮಗೆ ಏನದು ಬರ್ಡ್ ಫೆಸ್ಟಿವಲ್ ಅಂತ. ಬರ್ಡ್ ಫೆಸ್ಟಿವಲ್ ಅಂದರೆ ಈಗ ಏನು ಇವತ್ತು ನಮ್ಮ ಪರಿಸರ ಸಂರಕ್ಷಣೆಯ ದೃಷ್ಟಿಯಲ್ಲಿ ಇವತ್ತು ಹಕ್ಕಿಗಳು ಇವತ್ತು ನಶಿಸುತ್ತಿರುವ, ಅಂದರೆ ಕೆಲವೊಂದು ಹಕ್ಕಿಗಳು ಇವಾಗ ನಮಗೆ ನೋಡಲಿಕ್ಕೇ ಸಿಗುತ್ತಾ ಇಲ್ಲ. ಅಂಥದ್ರಲ್ಲಿ ಇವತ್ತು ಮಕ್ಕಳಲ್ಲಿ, ಸಾರ್ವಜನಿಕರಲ್ಲಿ ಈ ನಮ್ಮ ಪರಿಸರ ಸಂರಕ್ಷಣೆಯ ಅದೇ ರೀತಿಯ ಹಕ್ಕಿಗಳನ್ನು ಸಂರಕ್ಷಿಸುವ ಈ ಒಂದು ಏನು ಪರಿಸರದ ಕಾಳಜಿಯಿಂದ ಇವತ್ತು ನಾವು ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಒಂದು ಬರ್ಡ್ ಫೆಸ್ಟಿವಲ್ನ ಮೇನ್ ಬರ್ಡ್ ಒಂದು ನಾವು ಆಯ್ಕೆ ಮಾಡಲಿಕ್ಕಿದೆ. 12th ಎಡಿಷನಲ್ಲಿ ಬೇರೆ ಬೇರೆ ಬರ್ಡ್ಸ್ಗಳನ್ನು ನಾವು ರೆಕಗ್ನೈಸ್ ಮಾಡಿ ಆ ಬರ್ಡ್ ಫೆಸ್ಟಿವಲಿಗೆ ಒಂದು ಹಕ್ಕಿಯನ್ನು ನಾವು ಒಂದು ಹಾಗೆ ಹೈಲೈಟ್ ಮಾಡಲಿಕ್ಕಿದೆ. ಅಂಥದ್ರಲ್ಲಿ ನಮ್ಮ ಭಾಗದಲ್ಲಿ ತಾವು ನೋಡಿದ್ದೀರಾ ನಂಗೆ ಗೊತ್ತಿಲ್ಲ, ಈ ಭಾಗದ ಒಂದು ಅತಿ ಫೇಮಸ್ ಯಾವುದಂದರೆ ವೈಟ್ ಬೆಲಿಡ್ ಸೀಗಲ್. ಅದು ನಮ್ಮ ಕೋಸ್ಟಲಲ್ಲಿ ತಾವು ನೋಡಿದರೆ ನಮಗೆ ಸಿಗ್ಬೋದು. ಇದು ಒಂದು 3 ದಿನದ ಕಾರ್ಯಕ್ರಮ. 3 ದಿನದ ಕಾರ್ಯಕ್ರಮದಲ್ಲಿ ಬಹುಶಃ ಪಿಲಿಕುಳದಲ್ಲಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸ್ಕೌಟ್ ಭವನದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮ ಪಿಲಿಕುಳದಲ್ಲಿ ಆಗುವಂಥದ್ದಲ್ಲ, ಅದು ಅಲ್ಲಿಯ ಒಂದು ಸೆಂಟರನ್ನು ನಾವು ಆಯ್ಕೆ ಮಾಡಿಕೊಂಡು ಆ ಕಾರ್ಯಕ್ರಮನಲ್ಲಿ ಉದ್ಘಾಟನೆ ಮಾಡುತ್ತೇವೆ. ನಾನು ಪಿಲಿಕುಳನ್ನು ಯಾಕೆ ಆಯ್ಕೆ ಮಾಡಿದೆ ಅಂದರೆ ನಮ್ಮ ಒಂದು ಬಯೋಲಾಜಿಕಲ್ ಪಾರ್ಕ್ ಅಲ್ಲಿ ಇದ್ದ ಕಾರಣ ಮತ್ತು ನಮಗೆ ಸೂಕ್ತವಾದ ಒಂದು ಸ್ಥಳ ಅಂದರೆ ಪಿಲಿಕುಳ ಅಂತಲೇ ನನ್ನ ಒಂದು ಭಾವನೆ. ಸೊ ನಾವು ಅಲ್ಲಿ ಅದನ್ನು ಮಾಡಿದ್ದೇವೆ. ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಅರಣ್ಯ ಸಚಿವರಾದ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರು, ಅದೇ ರೀತಿ ನಮ್ಮ ಸ್ಪೀಕರ್ ಸಾಹೇಬರಾದ ಅವರ ಘನ ಉಪಸ್ಥಿತಿಯಲ್ಲಿ ಯುಟಿ ಖಾದರ್ ಅವರ ಉಪಸ್ಥಿತಿ, ಅದೇ ರೀತಿ ಸ್ಥಳೀಯ ಎಲ್ಲ MLA MLC ಜನಪ್ರತಿನಿಧಿಗಳು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮವು 9 ತಾರೀಕು
ಪಿಲಿಕುಳದಲ್ಲಿ 11 ಗಂಟೆಗೆ ಉದ್ಘಾಟನೆ ಆಗಲಿದೆ. ಆ ಕಾರ್ಯಕ್ರಮ ಉದ್ಘಾಟನೆಯಾಗಿ ಮಧ್ಯಾಹ್ನದವರೆಗೆ ಆ ಕಾರ್ಯಕ್ರಮದ ಉದ್ಘಾಟನೆ ಕಾರ್ಯಕ್ರಮ. ತದನಂತರ ನಾನು ಈಗ ಹೇಳ್ತಾ ಇದ್ದೇನೆ, ಆ ನಂತರದ ಕಾರ್ಯಕ್ರಮ ಏನಂದರೆ, ನಾವು ಅದರ ಹೆಚ್ಚುವರಿಯಾಗಿ ಸರ್ ತಮಗೆ ರಾಹುಲ್ ನ್ಯಾಚುರಲಿಸ್ಟ್ ಇದ್ದಾರೆ ಮತ್ತು DCF ಸರ್ ಅದರ ಬಗ್ಗೆ ಔಟ್ರೀಚ್ ಆಫ್ ಕನ್ಸರ್ವೇಷನ್ ನಾವು ಯಾವಾಗಲೂ ಔಟ್ರೀಚ್ ಪ್ರೋಗ್ರಾಮ್ಸ್ ಏನು ಮಾಡ್ತಾ ಇರ್ತೀವಿ ಇಲಾಖೆ ವತಿಯಿಂದ, ಇದು ಅದರ ಒಂದು ಅಂಗವಾಗಿರ್ತದೆ. ತಮಗೆ ಈಗ ಆಗಲೇ ಗೊತ್ತಿರುವ ಹಾಗೆ ವಿ ಟೇಕ್ ಅ ಲಾಟ್ ಆಫ್ ಅವೇರ್ನೆಸ್ ಪ್ರೋಗ್ರಾಮ್ ಆ್ಯಂಡ್ ಔಟ್ರೀಚ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಬರ್ಡ್ ಫೆಸ್ಟಿವಲ್ ಈಸ್ ಒನ್ ಸಚ್ ಔಟ್ರೀಚ್ ಆ್ಯಕ್ಟಿವಿಟಿ. ಇಲ್ಲಿ ಈ ಒಂದು ಬರ್ಡ್ ಫೆಸ್ಟಿವಲಲ್ಲಿ ದೇಶದಾದ್ಯಂತ ನಮಗೆ ಆಸಕ್ತಿ ಉಳ್ಳ ಆರ್ನಿಥಾಲಜಿಸ್ಟ್, ಬರ್ಡ್ ವಾಚರ್ಸ್ ರಿಜಿಸ್ಟರ್ ಆಗ್ತಾರೆ. ಸೊ ಜನರಲಿ ಏನಾಗ್ತದೆ, ನಮ್ಮ ಆಲ್ಪೈನ್ ಏರಿಯಾಸ್ ಆದ ನಮ್ಮ ಹಿಮಾಚಲ್, ಉತ್ತರಾಖಂಡ್ ಅಲ್ಲಿ ಸಿಗ್ತಕ್ಕಂಥ ಬರ್ಡ್ ಡೈವರ್ಸಿಟಿ ಇರ್ಬೋದು, ಅಂಡಮಾನ್ ಏರಿಯಾಸಲ್ಲಿ ಸಿಗ್ತಂಥ ಬರ್ಡ್ ಡೈವರ್ಸಿಟಿ ಇರ್ಬೋದು, ನಾರ್ತನ್ ಪ್ಲೇನ್ಸಲ್ಲಿ ಸಿಗ್ತಾ ಇರೋ ಬರ್ಡ್ ಡೈವರ್ಸಿಟಿ ಇರ್ಬೋದು, ಆಗ ಸದರ್ನ್ ಪ್ಲೇನ್ಸಲ್ಲಿ ಸಿಗ್ತಾ ಇರುವ ಬರ್ಡ್ ಡೈವರ್ಸಿಟಿ ಇರ್ಬೋದು. ಸೊ ಇಟ್ ವಿಲ್ ಗಿವ್ ಅ ಬ್ಲೆಂಡ್ ಆಫ್ ಇನ್ಫಾರ್ಮೇಷನ್ ಶೇರಿಂಗ್. ಯಾಕೆಂದರೆ ಎಲ್ಲ ಬೇರೆ 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 ದಿಕ್ಕಿನಿಂದ ಬರೋರು ಇರೋದ್ರಿಂದ ಅವರಾಗಲೇ ಅವರ ಒಂದು ಅನುಭವ ಶೇರಿಂಗ್ ಕೂಡ ಮಾಡ್ತಾರೆ, ಮತ್ತು ಈ ಭಾಗದ ಒಂದು ಅನುಭವ ಅವ್ರಿಗೆ ಕೂಡ ಆಗ್ತದೆ. ಸೊ ಇಟ್ ಈಸ್ ಅ ನಾಲೆಡ್ಜ್ ಶೇರಿಂಗ್ ಅಮಾಂಗ್ ಆಲ್ ಪಾರ್ಟಿಸಿಪೆಂಟ್ಸ್. ಅಲಾಂಗ್ ವಿತ್ ದ್ಯಾಟ್ ಈ ವರ್ಷ ನಾವು ಏನು ಮಾಡಿದ್ದೀವಿ, ಪ್ರಪ್ರಥಮ ಬಾರಿಗೆ ಆ್ಯಕ್ಚುಲಿ KEDB ಹಾಗೂ ಇಲಾಖೆ ವತಿಯಿಂದ ಏನಾಗಿದೆ ಅಂದರೆ, ನಾವು ಪ್ರತಿ ವರ್ಷ ರಿಜಿಸ್ಟರ್ಡ್ ಆರ್ನಿಥಾಲಜಿಸ್ಟ್ಗೆ ಈ ಫೆಸ್ಟಿವಲ್ ಮಾಡ್ತಿದ್ವಿ. ಆದರೆ ಈ ವರ್ಷ ನಮ್ಮ ಸ್ಥಳೀಯ ಕಾಲೇಜ್ ಸ್ಟೂಡೆಂಟ್ಸ್ ಹೂ ವಿಲ್ ಬಿ ಫ್ಯೂಚರ್ ಆರ್ನಿಥಾಲಜಿಸ್ಟ್ ಆರ್ ಎವಿಡ್ ಬರ್ಡರ್ಸ್, ಅವ್ರನ್ನ ನಾವು ಎನ್ಕರೇಜ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಪ್ರತಿ ಕಾಲೇಜಿಂದ ನಾವು ಆಯ್ದ ಒಂದು ಡೈವರ್ಸಿಟಿ ಆಗಿರುವ ಕಾಲೇಜಸ್ಸಿಂದ ನಾವು ಕಾಲೇಜ್ ಸ್ಟೂಡೆಂಟ್ಸ್ನ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾವು ಈಗಾಗಲೇ ಕರೆ ಕೊಟ್ಟಿದ್ದೇವೆ. ಇವರಿಗೆ ನಾವು ಈ ಎಂಟೈರ್ ಕಾರ್ಯಕ್ರಮದ ಮೊತ್ತ ಏನಿದೆ ಉಚಿತವಾಗಿ ನಾವು ಅದನ್ನು ಇಡ್ತಾ ಇದ್ದೇವೆ. We are not charging any fee for these students, interested students. We have a good diversity of colleges that is selected. ಈಗ ಮೆಡಿಕಲ್ ಕಾಲೇಜ್ ಅಂತೇಳಿ ಕನಚೂರದ್ದು ತಗೊಂಡಿದ್ದೆ. ಹಾಗೆ ಸ್ವಲ್ಪ ಡಿಗ್ರಿ ಆರ್ ಸ್ಕಾಲರ್ಸ್ ಓರಿಯೆಂಟೆಡ್ ಬೇಕಾಯಿತು ಅಂತ ಹೇಳಿದಾಗ ನಾವು ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಅವ್ರನ್ನ ತಗೊಂಡಿದ್ದೇವೆ. ನೆಕ್ಸ್ಟ್ ಸೆಂಟ್ ಅಲೋಷಿಯಸ್ ಮಾಡೂರು ಇದೆ, ಆ್ಯಂಡ್ ಇನ್ನೊಂದು ಎನಪ ಸ್ಕೂಲ್ ಇದೆ, ಇನ್ನೊಂದು ಎನಪಯ ಆಯುರ್ವೇದಿಕ್ ಕಾಲೇಜ್ ಇದೆ, ಅದಾದಮೇಲೆ ನಮ್ಮ ಸೆಂಟ್ ಅಲೋಷಿಯಸ್ ಮ್ಯಾಂಗ್ಳೂರ್ ಕಾಲೇಜ್ ಇದೆ. ಸೊ ವಿ ಆರ್ ಎಕ್ಸ್ಪೆಕ್ಟಿಂಗ್ ಪಾರ್ಟಿಸಿಪೇಷನ್ ಆಫ್ ಕ್ಲೋಸ್ ಟು 180 ಸ್ಟೂಡೆಂಟ್ಸ್ ಫ್ರಮ್ ದೀಸ್ ಕಾಲೇಜಸ್. ಆ್ಯಸ್ ಐ ಟೋಲ್ಡ್ ಬಿಫೋರ್ ಆಲ್ಸೋ, ಇದು ಒಂದು ಒಳ್ಳೆಯ ಅವಕಾಶ ಟು ಟ್ರೈನ್ ದ ಬಡ್ಡಿಂಗ್ ಎವಿಡ್ ಬರ್ಡ್ ವಾಚರ್ಸ್ ಹೂ ಮೇ ಕಮ್ ಅಪ್ ಇನ್ ಫ್ಯೂಚರ್, ಆ್ಯಂಡ್ ಎನಿ ಪ್ರೋಗ್ರಾಮ್ ಶುಡ್ ಬೆನಿಫಿಟ್ ದ ಲೋಕಲ್ ಪಾಪ್ಯುಲೇಷನ್, ಆ್ಯಂಡ್ ಅದಕ್ಕೆ ಲೋಕಲ್ ಸ್ಟೂಡೆಂಟ್ಸ್ನ ಜಾಸ್ತಿ ಒತ್ತು ಕೊಟ್ಟು ಈ ಸತಿ ಒಂದು ಈ ಕಾರ್ಯಕ್ರಮದಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಸೊ ಈಗಾಗಲೇ ಎಲ್ಲ ಕನ್ಫರ್ಮೇಷನ್ ಇದೆ ಈ ಸ್ಟೂಡೆಂಟ್ಸ್ದು ಕೂಡ. ಆ್ಯಂಡ್ ಸಿನ್ಸ್ ಸ್ವಲ್ಪ ಬರ್ಡ್ ವಾಚಿಂಗ್ ಏನಾಗ್ತದೆ, ಸ್ವಲ್ಪ ನಮ್ಮ ಮೈಂಡ್ ಮೆಚುರಿಟಿ ಸ್ವಲ್ಪ ಬೇಕಾಗಿರೋದ್ರಿಂದ ವಿ ಹ್ಯಾವ್ ನಾಟ್ ಇನ್ವಾಲ್ವ್ಡ್ ಸ್ಕೂಲ್ ಸ್ಟೂಡೆಂಟ್ಸ್, ಬಿಕಾಸ್ ಅವ್ರಿಗೆ ರೆಕಗ್ನಿಷನ್ ಇರ್ಬೋದು ಆ್ಯಂಡ್ ಡಿಫ್ರೆಂಟ್ ರೋಲ್ಸ್ ಆಫ್ ದ ಇಕೋಸಿಸ್ಟಮ್ ನಾವೆಲ್ಲ ಹೇಳಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಸ್ವಲ್ಪ ಒಂದು ಮಟ್ಟಕ್ಕೆ ಒಂದು ಮೈಂಡ್ ಮೆಚುರಿಟಿ ಬೇಕು ಅಂತೇಳಿ ವಿ ಹ್ಯಾವ್ ಟೇಕನ್ ಅ ಡಿಸಿಷನ್ ಟು ಸ್ಟಾರ್ಟ್ ಫ್ರಮ್ ಕಾಲೇಜ್, ಫ್ರಮ್ PU ಆ್ಯಂಡ್ ಅಬವ್. And that is why we have not taken school students for bird watching. So this is regarding the participation angle. ಮತ್ತು ನಾವು ಬರ್ಡ್ ಫೆಸ್ಟಿವಲ್ ಈಗಾಗಲೇ ನಾವು ಹೇಳಿದಾಗೆ ಒನ್ ಇಸ್ ದ ನಾಲೆಡ್ಜ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಶೇರಿಂಗ್, ಇನ್ನೊಂದು ದೀಸ್ ಆರ್ ದ ಕಾನ್ಸ್ಟೆಂಟ್ ಎಫರ್ಟ್ಸ್ ಟು ಐಡೆಂಟಿಫೈ ದ ರೋಲ್ ಆಫ್ ದ ಬರ್ಡ್ ಇನ್ ದ ಇಕೋಸಿಸ್ಟಮ್, ವೈ ದ ಬರ್ಡ್ಸ್ ಪಾಪ್ಯುಲೇಷನ್ ಶುಡ್ ಬಿ ಮೇಂಟೈನ್ ಇನ್ ದ ಇಕೋಸಿಸ್ಟಮ್, ಅದರ ಅವಶ್ಯಕತೆ ಏನಿದೆ. And with that we also raise awareness among the local administration and the local political group also for further conservation efforts. ಹಾಗಾಗಿ ಪ್ರತಿ ವರ್ಷ ಒಂದೊಂದು ಕಡೆ ನಮ್ಮ ರಾಜ್ಯದಲ್ಲಿ ಇದು ನಾವು ಅಕ್ಕಿ ಹಬ್ಬನ ಆಯೋಜಿಸ್ತೇವೆ. ಈ ವರ್ಷ ಮೇಡಮ್ ನೇತೃತ್ವದಲ್ಲಿ ಮೇಡಮ್ ಮಂಗಳೂರವರೇ ಆಗಿರುವುದರಿಂದ ಈ ವರ್ಷದ ಅಕ್ಕಿ ಹಬ್ಬದ ಒಂದು ಇಲ್ಲೇ ನಾವು ಆರ್ಗನೈಸ್ ಮಾಡ್ತಾ ಇದ್ದೇವೆ. ಆ್ಯಂಡ್ ಕೇಂದ್ರ ವೆನ್ಯೂ ಬಂದು ನಮ್ಮ ಪಿಲಿಕುಳ ಇರ್ತದೆ. ಆದರೆ ನಮ್ಮಲ್ಲಿ 12 ಬರ್ಡಿಂಗ್ ಟ್ರೈಲ್ಸ್ ನಾವು ಈಗಾಗಲೇ ಐಡೆಂಟಿಫೈ ಮಾಡಿದ್ದೇವೆ, ಎಲ್ಲಿ ನಮ್ಮ ಮಂಗಳೂರಲ್ಲಿ ಒಳ್ಳೆ ಬರ್ಡ್ ಡೆನ್ಸಿಟಿ ಏರಿಯಾಸ್ ಇದೆ. ಸೊ ನಿಮಗೆ ಗೊತ್ತಿರುವ ಹಾಗೆ 4 ಮೇಜರ್ ವೆರೈಟೀಸ್ ಬರ್ತದೆ ನಮ್ಮಲ್ಲಿ ವೇರ್ ಬರ್ಡಿಂಗ್ ವಿಲ್ ಬಿ ದೇರ್. ಒಂದು ನಮ್ಮ ಶೋರ್ ಲೈನ್ ಪ್ಯಾಚ್, ಇನ್ನೊಂದು ನಮ್ಮ ವೆಟ್ಲ್ಯಾಂಡ್ಸ್, ಇನ್ನೊಂದು ನಮ್ಮ ಟ್ರೀ ಲ್ಯಾಂಡ್ಸ್ ಎಲ್ಲಿ ಜಾಸ್ತಿ ಇರ್ತದೆ ಫಾರೆಸ್ಟ್ ಲೈಕ್ ಏರಿಯಾಸ್, ಇನ್ನೊಂದು ನಮ್ಮದು ಎಶ್ಯೂರೀಸ್ ವೇರ್ ರಿವರ್ ಆ್ಯಂಡ್ ಸೀ ಮೀಟ್ಸ್. ಎಲ್ಲದ್ದು ಒಂದೊಂದು ಇಕೋಸಿಸ್ಟಮ್ ವಿಲ್ ಬಿ ಡಿಫ್ರೆಂಟ್. ಸೊ ದ್ಯಾಟ್ ವಿಲ್ ಬಿ ಅಟ್ರಾಕ್ಟಿಂಗ್ ಅ ಪರ್ಟಿಕ್ಯುಲರ್ ಟೈಪ್ ಆಫ್ ಬರ್ಡ್ಸ್. ನಾವು ಈಗ ಏನು ವೈಟ್ ಸಿ ಬೆಲೆಡ್ ಈಗಲ್ ನಾವು ಮ್ಯಾಸ್ಕಟ್ ಆಗಿ ಸೆಲೆಕ್ಟ್ ಮಾಡಿದ್ವಿ, ಇಟ್ಸ್ ಒನ್ ಆಫ್ ದ ಪೆಲಾಜಿಕ್ ಬರ್ಡ್. ಇಟ್ ವಿಲ್ ಬಿ ಫೌಂಡ್ ಮೋರ್ ಓನ್ಲಿ ಟುವರ್ಡ್ಸ್ ದ ಶೋರ್ ಲೈನ್. ಅದೇ ನೀವು ಟ್ರೀ ಲೈನ್ ಪ್ಯಾಚ್ ಬಂದರೆ ಅದಿರೋದಿಲ್ಲ.
ಸೊ ಹಾಗಾಗಿ ಜನರಿಗೆ ಆಲ್ ದ ಡೈವರ್ಸಿಟಿ ಆಫ್ ಎಕ್ಸ್ಪೀರಿಯನ್ಸ್ ಇರಬೇಕಂತೇಳಿ ಈ 4 ವೆರೈಟೀಸ್ ಜಾಗನೂ ಹುಡುಕಿದ್ದೇವೆ. ಫಾರ್ ಎಕ್ಸಾಂಪಲ್ ಶೋರ್ ಲೈನ್ ಪ್ಯಾಚ್ ಮಾತಾಡೋದಿದ್ರೆ ನಾವು ಸಸ್ಸೀತ್ಲು ಮತ್ತು ಮುಕ್ಕನ ಐಡೆಂಟಿಫೈ ಮಾಡಿದ್ದೇವೆ. ಆ್ಯಂಡ್ ಟ್ರೀ ಲ್ಯಾಂಡ್ ಪ್ಯಾಚ್ ಮಾತಾಡಬೇಕಾದ್ರೆ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಆ್ಯಂಡ್ ಪಿಲಿಕುಳ, ದೀಸ್ ಆರ್ 2 ವಿದಿನ್ ದ ನಮ್ಮ ಮಂಗಳೂರು ಲಿಮಿಟ್ಸಲ್ಲಿ ವಿಚ್ ಆರ್ ಮೋರ್. ಆ್ಯಂಡ್ ವೆನ್ ಇಟ್ ಈಸ್ ಕಮಿಂಗ್ ಟು ಎಶ್ವರಿ, ನಮ್ಮ ಬೆಟ್ಟಂಪಾಡಿ ಮ್ಯಾಂಗ್ರೂವ್ಸ್ ಏನಿದೆ ಉಳ್ಳಾಲದು, ಅದರಲ್ಲಿ ಬೋಟಿಂಗ್ ಮುಖಾಂತರ ನಾವು ಅವ್ರನ್ನ ಕರ್ಕೊಂಡು ಹೋಗಿ, ಇಟ್ ವಿಲ್ ಬಿ ಅ ನಾನ್ ಮೋಟರೈಸ್ಡ್ ಬೋಟ್, ಇಟ್ ವಿಲ್ ಬಿ ಜಸ್ಟ್ ಅ ಮ್ಯಾನ್ಯುವಲ್ ರೋಯಿಂಗ್ ಬೋಟ್. ಅದರಲ್ಲಿ ಅವ್ರಿಗೆ ದೇ ವಿಲ್ ಬಿ ಐಡೆಂಟಿಫೈಯಿಂಗ್ ದ ಬರ್ಡ್ ದಿಸ್ ಥಿಂಗ್. ಆ್ಯಂಡ್ ಫೋರ್ತ್ ವೆಟ್ಲ್ಯಾಂಡ್ಸ್ ಬಂದು ನಮ್ಮ ಕೆಂಜಾರ್ ವೆಟ್ಲ್ಯಾಂಡ್ ಇದೆ, ನಮ್ಮ ಕಾವೂರ್ದಿದೆ, ನಮ್ಮ ಪೊಳಲ್ಲಿದಿದೆ, ಸೊ ಜೋಕಟ್ಟದಿದೆ. ಸೊ ದೀಸ್ ಆರ್ ದ 4 ವೆಟ್ಲ್ಯಾಂಡ್ಸ್ ದ್ಯಾಟ್ ವಿ ಹ್ಯಾವ್ ಐಡೆಂಟಿಫೈಡ್ ಇನ್ ದ ಬರ್ಡಿಂಗ್ ಟ್ರೇಲ್ಸ್ ಟು ಗಿವ್ ದೆಮ್ ದ ಎಕ್ಸ್ಪೀರಿಯನ್ಸ್ ಆಫ್ ವೆಟ್ಲ್ಯಾಂಡ್ ಡೈವರ್ಸಿಟಿ. ಸೊ ವಿ ಹ್ಯಾವ್ ಚಾಕ್ಡ್ ಔಟ್ ದಿಸ್ ಶೆಡ್ಯೂಲ್ ಫಾರ್ 3 days. ಫಸ್ಟ್ ಡೇ ಬಂದುಬಿಟ್ಟು 9th ಬಂದು ಇನಾಗ್ರಲ್ ಇರ್ತದೆ. ಪೋಸ್ಟ್ ಲಂಚ್ ಆದಮೇಲೆ ದೇರ್ ಫಸ್ಟ್ ಫೀಲ್ಡ್ ವಿಸಿಟ್ ಇರ್ತದೆ. ಹೌ ವಿ ಹ್ಯಾವ್ ಶೆಡ್ಯೂಲ್ಡ್ ಇಸ್ ಅಂದರೆ ಮಧ್ಯಾಹ್ನ ಒಂದು 2 to 3 hours ದೇ ವಿಲ್ ಹ್ಯಾವ್ ಅ ಫೀಲ್ಡ್ ವಿಸಿಟ್. ದೆನ್ ದೇ ವಿಲ್ ಕಮ್ ಬ್ಯಾಕ್ ಟು ಇಂಡೋರ್ ಸೆಷನ್. ಇಂಡೋರ್ ಸೆಷನಲ್ಲಿ ವಾಟ್ ದೇ ಹ್ಯಾವ್ ಎಕ್ಸ್ಪೋಸ್ಡ್ ಆ್ಯಂಡ್ ವಾಟ್ ದೇ ಹ್ಯಾವ್ ಟು ಬಿ ಡೂಯಿಂಗ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಶೇರಿಂಗ್. ದೆನ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಗೇನ್ ವಿಲ್ ಸ್ಟಾರ್ಟ್ ದ ಡೇ ಫ್ರಮ್ 6:30 6 ಮುಂಚಿತವಾಗಿ ಶುರು ಮಾಡಿ ಒಂದು ಫೀಲ್ಡ್ ಸೆಷನ್ ಮುಗಿಸಿ ಮತ್ತೆ 11 ಗಂಟೆಗೆ ಬರ್ತಾರೆ. ಮತ್ತೆ ಇನ್ನೊಂದು ಇಂಡೋರ್ ಸೆಷನ್ ಇರ್ತದೆ. ಸೇಮ್ ವೇಸ್ ಮಧ್ಯಾಹ್ನ. ಹಾಗೆ ನಾವು ವಿ ಹ್ಯಾವ್ ಪ್ರಿಪೇರ್ಡ್ ದಿಸ್ ಪ್ರೋಗ್ರಾಮ್. ರೆಸ್ಟ್ ದಿಸ್ ಈಸ್ ನಟ್ಶಲ್ ಆಫ್ ಅವರ್ ನಮ್ಮ ಅಕ್ಕಿ ಹಬ್ಬದೊಂದು ಕಿರು ನೋಟ. ಬೇರೆ ಏನಾದರೂ ತಮ್ಮ ಪ್ರಶ್ನೆಗಳು ಬಂದಾಗ ನಾವು ಮೇಡಮ್ ಇದ್ದೀವಿ, ಅವರು ಆನ್ಸರ್ ಮಾಡ್ತಾರೆ. ಯು ವಾಂಟ್ ಆ್ಯಡ್ ಎನಿಥಿಂಗ್ ಆನ್ ದಟ್? ಸರ್ 1 minute. ಎಲ್ಲ ಮೀಡಿಯಾದವರಿಗೆ ನಾನು ಇನ್ವೈಟ್ ಮಾಡ್ತಾ ಇದ್ದೀನಿ. ಈ 3 days ಇದು ಪ್ರೋಗ್ರಾಮ್ ಬರೀ ನೀವು ಇನಾಗ್ರಲಿಗೆ ಬಂದು ಮೀಡಿಯಾ ನ್ಯೂಸ್ ಮಾಡೋದು ಬದಲು 3 ದಿನ ಕೂಡ ಯಾರಿಗೆಲ್ಲ ತಮಗೆ ಆಸಕ್ತಿ ಇದೆ ದಯವಿಟ್ಟು ನಮ್ಮೊಟ್ಟಿಗೆ ಬಂದು ನೀವು ಸೇರಿಕೊಳ್ಳಿ. ನಾನು ಎಲ್ಲ ವ್ಯವಸ್ಥೆಯನ್ನು ಉಚಿತವಾಗಿ ಮಾಡಿದ್ದೇವೆ. ಅದರ್ ದೆನ್ ದ ರಿಜಿಸ್ಟರ್ಡ್ ಒನ್. ನಾನು ಏನು ಮಾಡಿದೆ ಅಂದರೆ ಇವತ್ತು ನನ್ನದೊಂದು ಇಂಟೆನ್ಷನ್ ಇತ್ತು, ನಾನು ಬೋರ್ಡ್ ಚೇರ್ಮನ್ ಆದಮೇಲೆ ಯಾರಿಂದಲೂ ಹಣ ತೆಗೆದುಕೊಂಡು ನಾವು ಕಾರ್ಯಕ್ರಮ ಮಾಡಬಾರ್ದು. ಸ್ಪೆಷಲಾಗಿ ಸರ್ಕಾರಿ ಶಾಲೆ ಸರ್ಕಾರಿ ಕಾಲೇಜಿನ ಮಕ್ಕಳಿಗೆ ಇಂಥ ಒಂದು ಸೌಲಭ್ಯಗಳು ಸಿಗಬೇಕು ಅಂತ. ಸೊ ನಾವು ಇವತ್ತು PUC ವರೆಗೆ ಎಕ್ಸಾಮ್ ಇದ್ದ ಕಾರಣ 10th ವರೆಗೆ ಆ ಮಕ್ಕಳಿಗೆ ನಮಗೆ ಇವತ್ತು ಅವಕಾಶ ಕೊಡಲಿಕ್ಕೆ ಆಗ್ತಾ ಇಲ್ಲ. ಕಾಲೇಜಿನವರಿಗೆ ಯಾರಾದರೂ ಯಾರಾದರೂ ರೆಕಮೆಂಡೇಷನಲ್ಲಿ ಇದ್ದರೆ ದಯವಿಟ್ಟು ತಾವು ನಮಗೆ ಹೆಸರು ಕೊಡಿ, ನೀವು ಬನ್ನಿ. ಅದೇ ರೀತಿ ನಾನು ಪಬ್ಲಿಕ್ ಕೂಡ ಅದರಲ್ಲಿ ನಾನು ಇಟ್ಟಿದ್ದೇನೆ. ಕಾಲೇಜ್ ಬಿಟ್ಟು ಯಾರಿಗಾದರೂ ಆಸಕ್ತಿ ಇದ್ದರು ಬರ್ಡ್ ನಮಗೆ ಅಂದರೆ ಇಲ್ಲಿ ಸರಿಯಾದ ಮಾಹಿತಿ ಇಲ್ಲ, ಯಾರಿಗಾದರೂ ಆಸಕ್ತಿ ಉಚಿತ ಊಟ ತಿಂಡಿ ಹೋಗೋದು ಬರೋದು ಖರ್ಚು ಎಲ್ಲ ಉಚಿತ. ಈ ಅಕ್ಕಿ ಹಬ್ಬ ನಿಜವಾಗಿ ನಮ್ಮ ಮಂಗಳೂರಿಗೆ ನಾವು ಪರಿಸರದ ಬಗ್ಗೆ ಕಾಳಜಿ ತೋರಿಸಬೇಕು. ನಮ್ಮ ಹಕ್ಕಿಗಳ ಬಗ್ಗೆ ನಾವು ಆ್ಯನಿಮಲ್ಸ್ ನೋಡಬೇಕಾದ್ರೆ ಕಾಡಿಗೆ ಹೋಗ್ಬೇಕು, ಹಕ್ಕಿಗಳು ನಮ್ಮ ಮನೆಗೇ ಬರುತ್ತೆ. ಇವಾಗ ಏನಾಗಿದೆ ಅಂದರೆ ಫಾರ್ಮ್ಸ್ಗಳಲ್ಲಿ ಸ್ಪ್ರೇ ಎಲ್ಲ ಇದ್ದ ಕಾರಣ ಹಳ್ಳಿಗಳಿಂದ ಇವತ್ತು ಸಿಟಿಗೆ ಮೈಗ್ರೇಟ್ ಆಗೋದು ತಾವು ಗಮನಿಸ್ಬೋದು. ಯಾಕೆಂದರೆ ಜಾಸ್ತಿ ಈ ಕ್ರಾಪ್ಸ್ಗಳಿಗೆ ಸ್ಪ್ರೇ ಹಾಕಿದ ಕಾರಣ ಬರ್ಡ್ಸಲ್ಲಿ ನಿಲ್ತಾ ಇಲ್ಲ, ಮೈಗ್ರೇಟ್ ಆಗ್ತಾ ಇದೆ. ಇವತ್ತು ಕೋಸ್ಟಲಲ್ಲಿ ಮೊದಲಿಗಿಂತ ಜಾಸ್ತಿ ಬರ್ಡ್ಸ್ಗಳು ಇವತ್ತು ಮೈಗ್ರೇಟ್ ಆಗ್ತಾ ಇದೆ. ಸೊ ಮಕ್ಕಳಲ್ಲಿ ಯುವಜನರಲ್ಲಿ ಮತ್ತು ನಮ್ಮ ಸಾರ್ವಜನಿಕರಲ್ಲಿ ಈ ಹಕ್ಕಿಗಳ ಬಗ್ಗೆ ಈ ಪರಿಸರದ ಬಗ್ಗೆ ಕಾಳಜಿ ಬೇಕು, ಸಂರಕ್ಷಿಸಬೇಕು. ಅವರು ಇವತ್ತಿನ ಈ ಪೊಲ್ಯೂಟೆಡ್ ಯುಗದಲ್ಲಿ ನಾವು ಪರಿಸರದ ಸಂರಕ್ಷಣೆ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ನಮ್ಮ ಯಾವುದೇ ಕ್ವಶನ್ ಇದ್ದರೆ ನಾವು ಅದಕ್ಕೆ ಆನ್ಸರ್ ಕೊಡ್ತಾ ಇದ್ದೇವೆ. ಎಲ್ಲರೂ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಬಂದು ಅತಿ ಹೆಚ್ಚು ಪ್ರಚಾರ ಕೊಟ್ಟು ಸಾರ್ವಜನಿಕರಲ್ಲಿ ಒಂದು ಪರಿಸರ ಸಂರಕ್ಷಣೆಯ ಬಗ್ಗೆ ತಾವು ಕಾಳಜಿ ಬರುವಂತೆ ಮಾಡಬೇಕಂತ ಈ ಸಂದರ್ಭದಲ್ಲಿ ತಮ್ಮಲ್ಲಿ ನಾನು ಕಳಕಳಿಯಿಂದ ವಿನಂತಿಸ್ತಾ ಇದ್ದೇನೆ.